ನಮಸ್ತೆ. ಇವತ್ತು ಸೋಮವಾರ ಅಲ್ವಾ? ಎಲ್ಲರಿಗೂ ಹ್ಯಾಪಿ ಮಂಡೇ ಮಾರ್ನಿಂಗ್. ಇವತ್ತು ಇಡೀ ದಿನ ನಿಮ್ದು ಚೆನ್ನಾಗಿರ್ಲಿ, ಇಡೀ ವಾರನೂ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀನಿ. ನಾವು ಸಾಮಾನ್ಯವಾಗಿ ಏನ್ ಇಷ್ಟಪಡ್ತೀವಿ ಅಂತಂದ್ರೆ, ನಮ್ ದಿನ ಚೆನ್ನಾಗಿರ್ಬೇಕು, ನಮ್ ಮನ್ಸು ಶಾಂತವಾಗಿರ್ಬೇಕು, ಲೈಫ್ ಎಲ್ಲ ಪಾಸಿಟಿವ್ ಆಗಿರ್ಬೇಕು. ಹಾಗೇನೆ ನಾವ್ ಏನೇನ್ ಕೆಲ್ಸ ಮಾಡ್ಬೇಕು ಅಂದ್ಕೊಂಡಿದೀವೋ ಅದೆಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದಕ್ಕೆ ನಮ್ಗೇನ್ ಬೇಕು? ಫೋಕಸ್ ಬೇಕು. ಸೊ ನನ್ ಫೋಕಸ್ ಚೆನ್ನಾಗಿರ್ಬೇಕು. ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್‌ಗೆ ನಾನು ಒಳಗಾಗ್ಬಾರ್ದು ಅಂತ ಅನ್ಕೊಳ್ತೀರಿ. ಆದ್ರೆ ಅಷ್ಟು ಸುಲಭನ ನಾವು ಅಂದ್ಕೊಂಡಿದ್ದನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಏನೋ ಒಂದ್ ಕಾರಣಕ್ಕೆ ನಮ್ಮ ಮನಸ್ಸು ತಳಮಳ ಆಗಿರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ, ಫ್ರಸ್ಟ್ರೇಟೆಡ್ ಆಗಿರ್ತೀನಿ, ಶಾಂತವಾಗಿರೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ. ಈ ಕಾಮ್ ಮೈಂಡ್ ಅಂತ ಏನಿದೆ, ಅದನ್ನ ನಾವು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ ಅಲ್ವಾ? ಎಷ್ಟೇ ದುಡ್ಡು ಕೊಟ್ರು ನಮ್ಗೆ ಅದು ಅಂಗಡಿಲಿ ಸಿಗದಂತ ಒಂದು ವಸ್ತು ಅದು. ಸೊ ಅಂಥದನ್ನ ನಾವು ಹೇಗೆ ಪಡಿಬಹುದು ಅನ್ನೋದನ್ನ ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. 6 ಪವರ್‌ಫುಲ್ ಟಿಪ್ಸನ್ನ ಶೇರ್ ಮಾಡ್ತಾ ಇದೀನಿ. ಗಮನಿಸಿ ಫುಲ್ಲು ವಿಡಿಯೋನ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಂಬರ್ 1 ಮೈಂಡ್‌ಫುಲ್ ಮಾರ್ನಿಂಗ್ಸ್. ಈ ಮೈಂಡ್‌ಫುಲ್ ಮಾರ್ನಿಂಗ್ ಅಂದ್ರೆ ಏನು? ಇದನ್ನ ನಾವು ಹೇಗೆ ಪಡೆಯೋದು ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೌನವಾಗಿ ಅದನ್ನ ಕಲ್ತ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿನಲ್ಲಿ ಯಾರಿರ್ತಾರೋ ಅವ್ರ ಜೊತೆ ಅತಿಯಾದ ಒಂದು ಮಾತುಕತೆಯನ್ನ ಆಡೋದು, ಸೀರಿಯಸ್ ಟಾಪಿಕ್ಸ್ ಏನಾದ್ರೆ ಅದ್ರ ಬಗ್ಗೆ ಡಿಸ್ಕಷನ್ಸ್‌ನ ಮಾಡೋದನ್ನ ತಪ್ಪಿಸ್ಬೇಕು. ಮೌನವಾಗಿರ್ಬೇಕು. ಹೇಗ್ ಮೌನವಾಗಿರ್ಬೇಕು ಅಂದ್ರೆ ಬರೀ ಮಾತಾಡದೇ ಇರೋದು ಅಂತಲ್ಲ. ಮನಸ್ಸನ್ನು ಕೂಡ ಮೌನವಾಗಿರ್ಬೇಕು. ಯೋಚನೆಗಳು ಬರ್ತಾ ಇರತ್ತೆ, ಇಲ್ಲ ಅಂತಲ್ಲ. ಆದ್ರೆ ಆ ಯೋಚನೆಗಳಿಗೆ ನಾವು ಹೇಳ್ಬೇಕು. ನೀನು ಸ್ವಲ್ಪ ಹೊತ್ತು ವೇಟ್ ಮಾಡು. ನಿನ್ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀನಿ. ನಾನು ಏನೂ ಮಾಡೋದಿಲ್ಲ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಮೌನವಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕು. ಜೊತೆಗೆ ಆ ದಿನವನ್ನ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ, ಒಂದು ಮೆಡಿಟೇಷನ್ ಮೂಲಕನೋ ಅಥವಾ ಒಂದು ಪ್ರೇಯರ್ ಮೂಲಕನೋ, ಇಲ್ಲ ಈ ಎರಡೂ ಅಭ್ಯಾಸಗಳು ನಿಮ್ಗೆ ಇಲ್ಲ ಅಂತಂದ್ರೆ ಪ್ರಾಣಾಯಾಮನಾದ್ರು ಮಾಡಬಹುದು. ಇದು ನನ್ನ ಕೈಲಿ ಆಗೋದೇ ಇಲ್ಲ ಅಂತಂದ್ರೆ, ಜಸ್ಟ್ ಹೊರಗೆ ಹೋಗಿ ಒಂದೆರಡು ನಿಮಿಷ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲಿ ಸೂರ್ಯನ ಬಿಸಿಲನ್ನ ನೋಡಿ, ಇಲ್ಲ ಗಿಡ ಮರಗಳನ್ನ ನೋಡಿ 5 ನಿಮಿಷ, 10 ನಿಮಿಷ, ಜಾಸ್ತಿ ಹೊತ್ತು ಬೇಡ. ಸಮಾಧಾನವಾಗಿ ಎಲ್ಲವನ್ನು ಗಮನಿಸಿ. ನೀವು ಕಾಫಿ ಕೊಡೋ ಅಭ್ಯಾಸ ಇದ್ರೆ ಅಥವಾ ಒಂದು ಲೋಟ ನೀರು ಕುಡಿಯೋ ಅಭ್ಯಾಸ ಇದೆ, ಅದನ್ನ ಗಮನ ಬಿಟ್ಟು ಕುಡೀರಿ. ಯಾವುದೇ ಯೋಚನೆಗಳ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಬರೀ ಆ ಕಾಫಿ ಕುಡಿಯೋ ಕಡೆ ಗಮನ ಇರಲಿ, ಆ ನೀರು ಕುಡಿಯೋ ಕಡೆ ಗಮನ ಇರಲಿ. ಅಥವಾ ಆ ನೇಚರ್‌ನ ಏನ್ ನೋಡ್ತಾ ಇರ್ತೀರಾ ಅದನ್ನ ಅನುಭವಿಸಿ. ಆ ತಂಪಾದ ಗಾಳಿ, ಆ ಒಂದು ಬಿಸಿಲು, ಸೂರ್ಯ, ಪ್ರಾಣಿ, ಪಕ್ಷಿಗಳು, ರೋಡಲ್ಲಿ ಯಾರ್ಯಾರು ಓಡಾಡ್ತಿದ್ದಾರೆ ಎಲ್ಲವನ್ನು ಸುಮ್ಮನೆ ಸೈಲೆಂಟ್ ಆಗಿ ಗಮನಿಸ್ತಾ ಹೋಗಿ. ಆಗ ನೋಡಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ. ನಿಮ್ಮ ಪಕ್ಕದಲ್ಲಿರೋರು ಬಂದು ನಿಮ್ಮನ್ನ ಮಾತಾಡ್ಸಿದ್ರು ಕೂಡ ಅದಕ್ಕೆ ಒಂದು ಲೈಟ್ ಆಗಿ ರೆಸ್ಪಾಂಡ್ ಮಾಡಿ ಹೊರತು ಅದಕ್ಕೆ ಸೀರಿಯಸ್ ಆಗಿ ರೆಸ್ಪಾಂಡ್ ಮಾಡ್ಬೇಡಿ. ಯಾಕಂದ್ರೆ ಎಷ್ಟೊಂದ್ ಸಲ ಈ ಚಿಕ್ಕ ಪುಟ್ಟ ವಿಷಯಗಳಿಗೆ ಬೆಳಗ್ಗೆನೇ ಜಗಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಜಗಳಗಳು ಸ್ಟಾರ್ಟ್ ಆದ್ರೆ ಇಡೀ ದಿನ ಹಾಳಾಗತ್ತೆ. ಸೊ ಆ ಕಾರಣಕ್ಕೆ ಒಂದು ಮೈಂಡ್‌ಫುಲ್ ಆಗಿ ಸೈಲೆಂಟ್ ಆಗಿರೋ ಮಾರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ನಂಬರ್ 2 ಗ್ರಾಟಿಟ್ಯೂಡ್ ಪ್ರೇಯರ್ಸ್. ಸೊ ಈ ಗ್ರಾಟಿಟ್ಯೂಡ್ ಪ್ರೇಯರ್ಸ್ ಅನ್ನ ನಿಮ್ಮ ಒಂದು ಬೆಳಿಗ್ಗೆಯನ್ನ ಸ್ಟಾರ್ಟ್ ಮಾಡಿ. ಇದು ಹೇಗೆ ಮಾಡ್ಬೋದು ಅಂತಂದ್ರೆ, ನಿಮಗ್ ಸದ್ಯದಲ್ಲಿ ಏನೇನಿದೆ ಪಾಸಿಟಿವ್ ಥಿಂಗ್ಸ್ ಬಗ್ಗೆ ಫೋಕಸ್ ಮಾಡಿ. ಸೊ ನಿಮ್ಗೊಂದು ಒಳ್ಳೆ ಹೆಲ್ತ್ ಇದೆ, ವೆಲ್ತ್ ಇದೆ, ಮನೆ ಇದೆ, ಫ್ಯಾಮಿಲಿ ಇದೆ, ನೀವು ಕ್ವಾಲಿಫೈಡ್ ಆಗಿರ್ಬೋದು, ಒಂದೊಳ್ಳೆ ಎಜುಕೇಶನ್ ಇರ್ಬೋದು, ಒಂದೊಳ್ಳೆ ಕೆಲಸ ಇರ್ಬೋದು. ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್ ಹೇಳೋದನ್ನ ಕಲ್ತ್ಕೊಳ್ಳಿ. ನನಗಿಷ್ಟಿದೆಯಪ್ಪ, ಹೌದು ನಂಗೆ ಇಲ್ದೇ ಇರೋದು ಬೇಕಾದಷ್ಟಿದೆ. ಆದ್ರೆ ನನ್ನ ಹತ್ರ ಇರೋದೂ ಬೇಕಾದಷ್ಟಿದೆ. ಈ ಎಲ್ಲದಕ್ಕೂ ನಾನು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಐ ಆಮ್ ಗ್ರೇಟ್‌ಫುಲ್ ಫಾರ್ ಆಲ್ ದಿಸ್ ಅಂತ ಹೇಳಿ ಒಂದು ಥ್ಯಾಂಕ್ ಯು ಹೇಳಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ಪಾಸಿಟಿವ್ ಆಗತ್ತೆ. ನಿಮ್ಮ ಹತ್ರ ಏನಿಲ್ಲ ಅನ್ನೋದನ್ನ ಯೋಚನೆ ಮಾಡೋದು ಕಡಿಮೆ ಆಗತ್ತೆ. ನಂಬರ್ 3 ಸ್ಕ್ರೀನ್ ಫ್ರೀ ಮಾರ್ನಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫೋನ್ ಆಗಿ, ಟಿವಿ ಆಗಲಿ ಅಥವಾ OTT ಪ್ಲಾಟ್‌ಫಾರ್ಮ್ಸು, ಆನ್‌ಲೈನ್ ಗೇಮಿಂಗ್ಸು ಇದನ್ಯಾವುದನ್ನು ನೀವು ಬಳಕೆ ಮಾಡಬಾರ್ದು. ಎಷ್ಟೊಂದ್ ಜನ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋ ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲೇ ಎಲ್ಲ ನಮ್ಮ ಮನಸ್ಸು ಹಾಳಾಗ್ಬಿಡುತ್ತೆ. ದಿನಚರಿ ಹಾಳಾಗತ್ತೆ. ಇದನ್ನ ದಯವಿಟ್ಟು ತಪ್ಪಿಸಿ. ಯಾವುದೇ ಒಂದು ಸ್ಕ್ರೀನನ್ನ ನೋಡದೆ ನಿಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಿ. ಆಗ ನೋಡಿ ನಿಮ್ಮ ದಿನ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ. ಯಾಕೆಂತಂದ್ರೆ ಈ ಫೋನ್ ನೋಡುವಾಗ ಅಲ್ಲೇನೋ ಒಂದು ಕಾಂಟೆಂಟ್ ಬರುತ್ತೆ. ಟಿವಿ ನೋಡುವಾಗ ಅಲ್ಲೇನೋ ಒಂದು ನ್ಯೂಸ್ ಬರುತ್ತೆ. ಅದೇನಾಗುತ್ತೆ, ನಿಮ್ಮ ಮನಸ್ಸನ್ನ ಟ್ರಿಗರ್ ಮಾಡುತ್ತೆ. ಆ ಟ್ರಿಗರ್ ಮಾಡಿದಾಗ ಏನಾಗ್ಬಿಡುತ್ತೆ, ನಿಮ್ಗೆ ಒಂದು ಇಂಟೆನ್ಸ್ ಎಮೋಷನ್ ಅವಾಗೇ ಬಂದು ನಿಮ್ಮ ಮನಸ್ಸು ಹಾಳಾಗ್ಬಿಡ್ಬೋದು. ಸೊ ಆ ಕಾರಣಕ್ಕೆ ಆದಷ್ಟು ಸ್ಕ್ರೀನನ್ನ ಅವಾಯ್ಡ್ ಮಾಡಿ. ಇನ್ನು 4ನೇದು ಕೀಪ್ ಯುವರ್ ಫಿಸಿಕಲ್ ಸ್ಪೇಸ್ ಕ್ಲೀನ್. ಸೊ ನಿಮ್ಮ ಮನೆಯಲ್ಲಿ ನೀವು ಏನಿರ್ತೀರಾ ಆ ಮನೆಯನ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ರಾತ್ರಿನೇ ಮನೇನ ನೀಟಾಗಿಟ್ಟು ಕ್ಲೀನ್ ಆಗಿಟ್ಟು ಮಲ್ಕೊಳ್ಳಿ. ಆಗ ಬೆಳಿಗ್ಗೆ ಎದ್ದಾಗ
ಮನೆ ನೀಟಾಗಿದ್ದಷ್ಟು, ಕ್ಲೀನ್ ಆಗಿದ್ದಷ್ಟು ನಿಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರುತ್ತೆ. ತುಂಬಾ ಮನೆ ಹರಡು ಬಿಡೋದು ಅಥವಾ ಮನೆ ತುಂಬಾ ಸಾಮಾನು ಇಟ್ಕೊಂಡಿರೋದು, ಕ್ಲೀನ್ ಮಾಡದೇ ಇರೋದು, ಅಲ್ಲಲ್ಲೇ ಧೂಳಿರೋವಂಥದ್ದು ಇದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದ್ ನೋಡಿದಾಗೆಲ್ಲ ನಮ್ಗೆ ಏನೋ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಮತ್ತೆ ಸಾಮಾನುಗಳು ಇರೋ ಜಾಗದಲ್ಲಿ ಇರುತ್ತೆ, ಎಲ್ಲಂದ್ರಲ್ಲಿ ಹರಡಿದ್ರೆ ಅಥವಾ ವಿಪರೀತವಾಗಿ ಮನೆ ತುಂಬಾ ನಾವು ಸಾಮಾನು ಹಾಕೊಂಡು ಅದನ್ನ ಹೇಗಂದ್ರೆ ಹಾಗೆ ನಾವು ಜೋಡಿಸಿದ್ರೂ ಕೂಡ ನಮ್ಮ ಮನಸ್ಸು ಹಾಳಾಗತ್ತೆ. ಸೊ ಈ ಮನೆ ಅನ್ನೋದು ನಮ್ಮ ಮನಸ್ಸನ್ನ ರಿಫ್ಲೆಕ್ಟ್ ಮಾಡ್ತಾ ಇರ್ಬೇಕು. ನಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ, ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಆ ಮನೆ ತೋರಿಸ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಈ ಫಿಸಿಕಲ್ ಸ್ಪೇಸ್ ಏನಿದೆ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನೀವು ಮಲ್ಕೊಂಡು ಎದ್ದಾಗ ಆ ಒಂದು ಬೆಡ್ ಏನಿದೆ ಆ ಬೆಡ್ಡನ್ನ ಕ್ಲೀನ್ ಆಗಿಟ್ಟು ಒಂದೇ ಒಂದು ಅಲ್ಲಿ ಫೋಲ್ಡ್ ಆಗಿ ಒಂದು ರಿಂಕಲ್ಸ್ ಬರ್ದ ಹಾಗೆ ಅದನ್ನ ನೀಟಾಗಿ ಪಿಲ್ಲೋಸು ಬ್ಲಾಂಕೆಟ್ಸ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಟ್ಟು ಎದ್ದು ನೀವು ಹೊರಗೆ ಬನ್ನಿ. ಆಗ ನಿಮ್ಮ ಮನಸ್ಸು ಹೇಗಿರುತ್ತೆ ಗಮನಿಸಿ. ನಂಬರ್ 5, ಪ್ರಾಕ್ಟಿಸ್ ಮೊನೋಟಾಸ್ಕಿಂಗ್. ನಾವೆಲ್ಲ ಏನ್ ಅನ್ಕೊಂಡಿರ್ತೀವಿ ಅಂತಂದ್ರೆ, ನಾನು ಮಲ್ಟಿ ಟಾಸ್ಕಿಂಗ್ ಇರಬೇಕು, ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರಬೇಕು ನಾನು ಒಂದೇ ಸಲ, ಆವಾಗ ನಾನು ಎಲ್ಲಾ ಕೆಲಸಗಳನ್ನು ಚೆನ್ನಾಗಿ ಮಾಡ್ಬಿಡ್ತೀನಿ, ಎಲ್ಲಾ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ನನಗೆ ಮಲ್ಟಿ ಟಾಸ್ಕ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನನ್ನ ಮೇಲೆ ನನಗೆ ಬೇಜಾರು, ನಾನೇ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಉಳಿದವರೆಲ್ಲ ಎಷ್ಟು ಚೆನ್ನಾಗಿ ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ, ನನ್ನ ಕೈಲಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತೀವಿ. ಇದು ತಪ್ಪು ತಿಳುವಳಿಕೆ. ಮೊನೋಟಾಸ್ಕಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೊನೋಟಾಸ್ಕಿಂಗ್ ಅಂತಂದ್ರೆ ಒಂದು ಸಮಯದಲ್ಲಿ ಒಂದು ಕೆಲಸವನ್ನ ಮಾಡುವಂಥದ್ದು, ಇಲ್ಲ ಅಂತಂದ್ರೆ ಇನ್ನೊಂದ್ 2 ಕೆಲಸ ಜಾಸ್ತಿ ಮಾಡುವಂಥದ್ದು ಹೊರತು ತುಂಬಾ ಕೆಲಸ ನಾನು ಒಟ್ಟಿಗೆ ಮಾಡ್ತೀನಿ ಅನ್ನೋ ಒಂದು ಸ್ಟ್ರೆಸ್ ಅನ್ನ ತಗೋಬೇಡಿ. ಫಾರ್ ಎಕ್ಸಾಂಪಲ್, ಇವಾಗ ಡ್ರೈವ್ ಮಾಡ್ತಾ ಇದ್ದೀನಿ, ರೈಡ್ ಮಾಡ್ತಾ ಇದೀನಿ, ಇದ್ರ ಜೊತೆ ಇನ್ನೊಂದು ಕೆಲಸ ನಾನು ಮಾಡ್ಬೋದು. ಏನದು? ಹಾಡನ್ನ ಕೇಳ್ಬೋದು. ಇವೆರಡಕ್ಕೂ ಮೈಂಡ್ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಕಡೆ ಡ್ರೈವು ಮಾಡ್ಬೋದು, ಈ ಕಡೆ ಹಾಡನ್ನ ಕೇಳ್ಬೋದು. ಅದೇನೆ ನಾನು ಡ್ರೈವ್ ಮಾಡ್ಕೊಂಡು ಮಾತಾಡ್ತೀನಿ ಅಥವಾ ಬುಕ್ ಓದ್ತೀನಿ ಅಂದ್ರೆ ಸಾಧ್ಯ ಆಗುತ್ತಾ? ತಪ್ಪಲ್ವಾ ಇದು? ಮೈಂಡ್ಗೆ ಎಕ್ಸ್ಟ್ರಾ ನಾವು ಸ್ಟ್ರೆಸ್ ಕೊಟ್ಟಂಗಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಮನೆಯಲ್ಲೂ ಅಷ್ಟೇ, ಏನೇ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಜಾಸ್ತಿ ಕಷ್ಟ ಆಗದಂತೆ, ಮೈಂಡಿಗೆ ಜಾಸ್ತಿ ಸ್ಟ್ರೆಸ್ ಆಗದಂತೆ ಒಂದು ಈಸಿಯಾಗಿರೋ ಇನ್ನೊಂದು ಕೆಲಸವನ್ನು ಹಾಕೊಳ್ಳಿ ಹೊರತು ಎಲ್ಲಾ ಕೆಲಸವನ್ನು ಒಟ್ಟೊಟ್ಟಿಗೆ ಒಂದೇ ಸಮಯಕ್ಕೆ ಮಾಡ್ತೀನಿ ಅನ್ನೋ ಒಂದು ಸ್ಟ್ರೆಸ್ ಅನ್ನ ತಗೋಬೇಡಿ. ಇಲ್ಲೇ ಮನಸ್ಸು ಕೆಟ್ಟುಬಿಡುತ್ತೆ, ಶಾಂತವಾಗಿರೋದಕ್ಕೆ ಸಾಧ್ಯ ಆಗಲ್ಲ. ನಂಬರ್ 6, ಫೋಕಸ್ ಆನ್ ಯೋರ್ ಪ್ರಿಯಾರಿಟೀಸ್. ಅಂತಂದ್ರೆ, ನಿಮಗೆ ಎಷ್ಟೊಂದು ಕೆಲಸಗಳಿರುತ್ತೆ ದಿನದಲ್ಲಿ, ಇಲ್ಲ ಅಂತಲ್ಲ, ಆದ್ರೆ ನಿಮ್ಮ ಪ್ರಿಯಾರಿಟಿ ಏನು, ನಿಮ್ಮ ಆದ್ಯತೆ ಏನು, ಯಾವ ಕೆಲಸ ಮೊದಲಾಗಬೇಕು, ಯಾವುದಕ್ಕೆ ನೀವು ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ಯಾವುದಕ್ಕೆ ಡೆಡ್ಲೈನ್ ಇದೆ ಅನ್ನೋದನ್ನ ಗಮನಿಸಿ. ಅಂತ ಕೆಲಸವನ್ನ ಮೊದಲು ಆರಿಸ್ಕೊಂಡು ಆ ಕೆಲಸವನ್ನ ಮೊದಲು ಮಾಡಿ ಮುಗಿಸಿ. ಎಷ್ಟೊಂದು ಸಲ ಏನಾಗ್ಬಿಡುತ್ತೆ, ನಮಗೆ 2-3 ಕೆಲಸ ಇಂಪಾರ್ಟೆಂಟ್ ಅನ್ಸುತ್ತೆ. ಆ ಕೆಲಸನೂ ಇಂಪಾರ್ಟೆಂಟು, ಈ ಕೆಲಸನೂ ಇಂಪಾರ್ಟೆಂಟು, ಯಾವ ಕೆಲಸ ಫಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಕನ್ಫ್ಯೂಸ್ಡ್ ಆಗ್ಬಿಡ್ತೀರಿ. ಆದ್ರೆ ನಿಧಾನ ಕುತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಮೊದಲು ಇಂಪಾರ್ಟೆಂಟು, ಯಾವುದಕ್ಕೆ ಟೈಮ್ ಲೈನ್ ಇದೆ, ಯಾವುದು ನೀವು ಫಸ್ಟ್ ಮಾಡಿ ಮುಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂಥ ಕೆಲಸವನ್ನ ಫಸ್ಟ್ ಆರಿಸ್ಕೊಂಡು ಮುಗಿಸ್ಬೇಡಿ. ಹೀಗೆ ನಿಮ್ಮ ಕೆಲಸವನ್ನ ಪ್ರಿಯಾರಿಟೈಸ್ ಮಾಡಿಕೊಂಡು ಅದಕ್ಕೆ ಫೋಕಸ್ ಮಾಡ್ತಾ ಹೋದ್ರೆ ಈ ಕನ್ಫ್ಯೂಷನ್ ಇಂದ ನೀವು ಹೊರಗೆ ಬರ್ಬೋದು. ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ, ಇಡೀ ದಿನ ಒಂದು ಆರ್ಗನೈಸ್ಡ್ ಆಗಿರುತ್ತೆ, ನೀವು ಅನ್ಕೊಂಡಿದ್ದ ಕೆಲಸಗಳನ್ನ ಚೆನ್ನಾಗಿ ಮಾಡಿ ಮುಗಿಸ್ಬೋದು. ಸೊ ಹೀಗೆ ನಿಮ್ಮ ದಿನವನ್ನ ನೀವು ಕಳೆದ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ, ಮತ್ತೆ ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳಿಗೂ ಒಳಗಾಗಲ್ಲ, ನೆಗೆಟಿವ್ ಥಿಂಕಿಂಗ್ ಇರಲ್ಲ, ಓವರ್ ಥಿಂಕಿಂಗ್ ಇರಲ್ಲ. ಮನೇನೂ ಅಷ್ಟೇ, ನಿಮ್ಮ ರಿಲೇಶನ್ಶಿಪ್ಸ್ಗಳು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಹೇಳಿ, ಮೊದಲು ಮೈಂಡ್ಫುಲ್ ಮಾರ್ನಿಂಗ್, ಸ್ಕ್ರೀನ್ ಫ್ರೀ ಮಾರ್ನಿಂಗ್ ಅನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಗ್ರಾಟಿಟ್ಯೂಡ್ ಪ್ರೇಸ್ ಇಂದ ದಿನವನ್ನ ಸ್ಟಾರ್ಟ್ ಮಾಡಿ. ಜೊತೆಗೆ ನಿಮ್ಮ ಫಿಸಿಕಲ್ ಸ್ಪೇಸ್ ಇಂದ ಅದನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತೆ ಮೊನೋಟಾಸ್ಕಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ ನಿಮ್ಮ ಫೋಕಸ್ಸು ನಿಮ್ಮ ಪ್ರಿಯಾರಿಟೀಸ್ ಮೇಲಿರಲಿ. ಹಾಗೆ ನಿಮ್ಮ ಕೆಲಸಗಳನ್ನ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಮಂಡೇ ಮಾರ್ನಿಂಗ್ ಟು ಆಲ್ ಆಫ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ನಮಸ್ತೆ.